ಹೇರ್ ಟ್ರಾನ್ಸ್ಪ್ಲಾಂಟ್ ತುಂಬಾ ಪೇನ್ಫುಲ್ ಆಗಿರುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಸ್ಕಾರ್ಸ್ ಬರುತ್ತೆ ಮತ್ತೆ ತುಂಬಾ ಫೇಕ್ ಆಗಿ ಕಾಣಿಸುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಅದು ತಪ್ಪು. ಯಾಕಂದ್ರೆ ಸಫೈರ್ ಹೇರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಈ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ನಿಮಗೆ ಸಿಗುತ್ತೆ. ಹೆಂಗೆ ಅಂತ ನಾನು ಈ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಫೇಕ್ ಆಗಿ ಕಾಣುತ್ತೆ ಅಂತ ಇದ್ರೆ ಡೆಫಿನೆಟ್ ಆಗಿ ಸಫೈರ್ ಬ್ಲೇಡ್ ಅಲ್ಲಿ ಅದು ಆಗಲ್ಲ. ಯಾಕಂದ್ರೆ ನಿಮ್ಮ ಹೇರ್ ಲೈನ್ ಫೇಶಿಯಲ್ ಸಿಮಿಟ್ರಿನೂ ಪರ್ಫೆಕ್ಟ್ ಆಗಿ ಫಾಲೋ ಮಾಡಿ ಒಳ್ಳೆ ರಿಸಲ್ಟ್ ಕೊಡುವಂತ ಮೆಥಡ್ ಸಫೈರ್. ಮಿತ್ ನಂಬರ್ 2, ನಿಮಗೆ ಇದು ತುಂಬಾ ಪೇನ್ಫುಲ್ ಆಗಿರುತ್ತೆ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನೀಡಲ್ ಮೆಥಡ್ ಅಲ್ಲಿ ಸ್ವಲ್ಪ ಪೇನ್ ಇರೋದಂತೂ ಸತ್ಯ. ಆದ್ರೆ ಮಿನಿಮಲ್ ಪೇನ್, ನೋ ಸ್ವೆಲ್ಲಿಂಗ್, 0 ಸ್ಟಿಚಸ್ ಮುಖಾಂತರ ಸಫೈರ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸೂಪರ್ ಆಗಿ ರಿಸಲ್ಟ್ಸ್ ಕೊಡುತ್ತೆ. ಮಿತ್ ನಂಬರ್ 3, ನಿಮಗೆ ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಒಂದು 10 ದಿನ 15 ದಿನ ನಿಮಗೆ ರೆಸ್ಟ್ ಬೇಕು ಅಂತ ಅನ್ಸಿದ್ರೆ ಸಫೈರ್ ಹೇರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ 3 ರಿಂದ 5 ದಿನ ಒಳಗೆ ನಿಮಗೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿ ಯಾವುದೇ ತೊಂದರೆ ಇಲ್ಲದೆ ನೀವು ನಿಮ್ ಕೆಲಸನೂ ಕೂಡ ಕಂಟಿನ್ಯೂ ಮಾಡಬಹುದು. ಮಿತ್ ನಂಬರ್ 4 ಏನಂದ್ರೆ ಇಟ್ ವೋಂಟ್ ಲಾಸ್ಟ್ ಲಾಂಗರ್. ಅದಾಗಿ ನಮ್ಮ ರಿಸಲ್ಟ್ಸ್ ತುಂಬಾ ದಿನ ಇರಲ್ಲ ಅಂತ ಇದ್ರೆ ಡೆಫಿನೆಟ್ ಆಗಿ ಸಫೈರ್ ಅಲ್ಲಿ ಆ ರೀತಿ ಏನೂ ಆಗಲ್ಲ. ಯಾಕಂದ್ರೆ ನಿಮ್ಮ ನ್ಯಾಚುರಲ್ ಆಂಗಲ್ ಮತ್ತೆ ಸರ್ವೈವಲ್ ಆಫ್ ದ ಗ್ರಾಫ್ಟ್ ನ ತುಂಬಾ ಚೆನ್ನಾಗಿ ಮಾಡೋದ್ರಿಂದ ನಿಮಗೆ ಲಾಂಗ್ ಟರ್ಮ್ ರಿಸಲ್ಟ್ಸ್ ಗೆ ಸಫೈರ್ ಇಸ್ ದ ಬೆಸ್ಟ್. ಮಿತ್ ನಂಬರ್ 5 ಯಾವುದು ಅಂದ್ರೆ ನಿಮಗೆ ಇದು ಬರೀ ಸೆಲೆಬ್ರಿಟೀಸ್ ಮಾತ್ರ ಇದೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಅನ್ಕೊಂಡಿದ್ರೆ ಡೆಫಿನೆಟ್ ಆಗಿ ಇಲ್ಲ. ಆದ್ರೆ ಈಗ ಹಂಗಲ್ಲ. ಮಿಸ್ಟರ್ ಹೇರ್ ನಿಮಗೋಸ್ಕರ ಇದನ್ನ ಒಂದು ಒಳ್ಳೆ ನಾಮಿನಲ್ ಪ್ರೈಸ್ ಅಲ್ಲಿ ತಗೊಂಡ್ಬಂದಿದೀವಿ. ಈ ವಿಡಿಯೋ ಕೆಳಗೆ ಸಫೈರ್ ಅಂತ ನೀವು ಕಮೆಂಟ್ ಮಾಡಿ ನಾನ್ ನಿಮಗೆ ಸಫೈರ್ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಅಷ್ಟು ಮಾಹಿತಿಗಳನ್ನ ಕೊಟ್ಟು ಒಂದು ಫ್ರೀ ಹೇರ್ ಟೆಸ್ಟ್ ಲಿಂಕ್ ಜೊತೆಗೆ ಫ್ರೀ ಆಗಿ ರಿಪೋರ್ಟ್ ಕೂಡ ಜನರೇಟ್ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಹೇರ್ ಟ್ರಾನ್ಸ್ಪ್ಲಾಂಟ್ಗೆ ಇದು ತುಂಬಾ ಸಹಾಯ ಆಗುತ್ತೆ.